ರಾಮ ಅಂದ್ರನೇ ಹಾಗೆ, ರಾಮನ ತಾಕತ್ತೇ ಅದೇ. ರಾತ್ರಿ ಚಿಂತಾಗ್ರಸ್ತನಾಗಿ ರಾವಣ ಶಯನ ಕಕ್ಷೆಯಲ್ಲಿ ಇರ್ತಾನೆ. ರಾತ್ರಿ ಚಿಂತೆಯಲ್ಲಿ ಮುಳುಗಿರ್ತಾನೆ ರಾವಣ. ಮುಂಡೋದರಿ ಬಂದು ರಾವಣನಿಗೆ ಕೇಳ್ತಾನೆ, ನಿಮ್ಮ ಚಿಂತೆಗೆ ಕಾರಣ ಏನು ಅಂತ ಹೇಳಿ. ರಾವಣ ಹೇಳ್ತಾನೆ, ಎಲ್ಲ ಇದೆ ನನ್ನ ಹತ್ರ, ಸುವರ್ಣ ಲಂಕೆ ಇದೆ ನನ್ನ ಹತ್ರ, ಐಶ್ವರ್ಯ ಇದೆ ನನ್ನ ಹತ್ರ, ಜ್ಞಾನ ಇದೆ ನನ್ನ ಹತ್ರ, ಭಕ್ತಿ ಇದೆ ನನ್ನ ಹತ್ರ, ಸೀತೆ ನನಗೆ ಯಾಕೆ ಒಲಿತಾ ಇಲ್ಲ ಅಂತ ಹೇಳಿ. ಆವಾಗ ಪಂಚಕನ್ಯೆಯಲ್ಲೂ ಒಬ್ಬಳು ಮಂಡೋದರಿ, ಸೌಂದರ್ಯವತಿ. ಆದರೆ ರಾವಣನಿಗೆ ಹೇಳ್ತಾಳೆ ಮಂಡೋದರಿ, ನೀವು ಒಂದು ಸಾಧು ವೇಷದಲ್ಲಿ, ಸನ್ಯಾಸಿ ವೇಷದಲ್ಲಿ ಸೀತೆಯನ್ನು ಹೋಗಿ ಅಪಹರಣ ಮಾಡಿ ಅಶೋಕ ವಾಟಿಕೆಯಲ್ಲಿ ಇಟ್ರಿ. ನೀವು ಅಸುರ ಕುಲದವರು, ಯಾಕೆ ಒಂದು ಸರಿ ರಾಮನ ವೇಷ ಹಾಕಿ ಅವಳನ್ನು ಒಲಿಸ್ಕೋಬಾರದು ಅಂತ ಹೇಳಿ ಮಂಡೋದರಿ ರಾವಣನಿಗೆ ಹೇಳ್ತಾಳೆ. ಆವಾಗ ಚಿಂತಾಗ್ರಸ್ತನಾದ ರಾವಣ ದುಃಖದಲ್ಲಿ ಪರಿವರ್ತನೆ ಆಗ್ತಾನೆ. ದುಃಖ ಬರುತ್ತೆ. ಯಾಕೆ ಅಂತ ಮಂಡೋದರಿ ರಾವಣನ ಕೇಳ್ತಾಳೆ. ಕೇಳಿ ಆವಾಗ ರಾವಣ ಹೇಳ್ತಾನೆ, ಅಲ್ಲ, ನಾನು ಇದನ್ನು ಆಲೋಚನೆ ಮಾಡಿ ಯಾವಾಗ ರಾಮನ ವೇಷವನ್ನು ಹಾಕಿದ್ನೋ, ವಲ್ಕಲೆಯಾಗಿ ಯಾವಾಗ ರಾಮನ ವೇಷ ಹಾಕಿದ್ನೋ, ಮಂಡೋದರಿ ನಿನ್ನನ್ನು ಹೊರತುಪಡಿಸಿ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳು ನನಗೆ ತಾಯಿ ತಂಗಿಯನ್ನಾಗಿ ಕಂಡ್ರು ಅಂತ ಹೇಳಿ ರಾಮನ ವೇಷ ಹಾಕಿದ್ರೆ ಇಂದ್ರ ಪದವಿಯೇ ನನಗೆ ತುಚ್ಛವಾಯಿತು ಅಂತ ಹೇಳಿ ರಾವಣ ಮಂಡೋದರಿಗೆ ಹೇಳ್ತಾನೆ. ಇದು ರಾಮನ ತಾಕತ್ತು ಅಂತಂದ್ರೆ.